ಮೂರ್ನಾಲ್ಕು ತಿಂಗಳು ತೊಗೊಂಡ್ರೆ ಮತ್ತದು ಹ್ಯಾಂಗ್ ಅಂತ ಒಂದು ವಿರೋಧ ಪಕ್ಷ ಆಗಿ ಮೊದಲು ಹೋರಾಟಗಳು ಇದು 3ನೇ ಹಂತದ ಹೋರಾಟ. ನಾನೇ ಹೋಗಿದ್ದೀನಲ್ಲ ಆ 4 ತಿಂಗಳಿಂದ ನಾನೇ ಹಾಸನ ಜಿಲ್ಲೆಯಲ್ಲಿ, ಚಿಕ್ಕಮಗಳೂರಲ್ಲಿ, ಸಕಲೇಶ್ಪುರದಲ್ಲಿ ಆದಾಗ ನಾನೇ ಹೋರಾಟ ಪ್ರಾರಂಭ ಮಾಡಿದ್ದೆ. ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡಬಹುದಾಯ್ತು. ನಮ್ಮ ಕೈಗೆ ಏನು ಸೈನಿಂಗ್ ಅಥಾರಿಟಿ ಇರಲ್ಲ. ನಾವು ಹೋರಾಟ ಮಾಡಿ ಜನಗಳಿಗೆ ಅವೇರ್ನೆಸ್ ಮಾಡಿ ಸರ್ಕಾರ ಕಿವಿ ಹಿಂಡಬಹುದಷ್ಟೇ. ಸರ್ಕಾರದಲ್ಲಿ ಒಂದೇ ನಿಮಿಷ ಹೇಳ್ತೀನಿ, ಸರ್ಕಾರದಲ್ಲಿ ಹಣನೇ ಇಲ್ಲ ಅವ್ರ ಹತ್ರ. ಬಿಡುಗಡೆ ಮಾಡೋದೇ ಇಲ್ಲಿ. ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀರಾ? ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಪರ್ಫಾರ್ಮೆನ್ಸ್, ಅವ್ರ ಇಲಾಖೆದು 10.02% ಇದುವರೆಗೂ. ಪ್ರಿಯಾಂಕ ಅವರು ಹೇಳ್ತಾರೆ ಅವ್ರ ರೈತರ ಬಗ್ಗೆ ಚಿಂತೆ ಇಲ್ಲ, ಬರೀ RSS ಬಗ್ಗೆ ಮಾತ್ರ ಮಾತಾಡ್ತಾರೆ. ಬಿಜೆಪಿ RSS ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ. ನೋಡಿ, RSS ಅದು ಸ್ವಯಂ ಸೇವಾ ಸಂಸ್ಥೆ, ಅದಕ್ಕೂ ಬಿಜೆಪಿಗೆ ಸಂಬಂಧ ಏನಿದೆ? ಅದು ಸ್ವಯಂ ಸೇವಾ ಸಂಸ್ಥೆ, ಅದು ಹಿಂದೂ ರಾಷ್ಟ್ರದ ಕಲ್ಪನೆ ಇಟ್ಕೊಂಡು ಹೋಗಿರುವಂತ ಸಂಸ್ಥೆ. ನಮ್ದು ಪೊಲಿಟಿಕಲ್ ಪಾರ್ಟಿ. RSS ಬಿಜೆಪಿಗೂ ಸಂಬಂಧ ಇಲ್ವಾ? ಏನಿಲ್ಲ, ಅದೊಂದು ರಾಷ್ಟ್ರ ಪ್ರೇಮವನ್ನ ಕಲಿಸುವಂತ ಸಂಸ್ಥೆ. ನಾನು ಅಲ್ಲಿಂದಾನೇ ಬಂದಿದ್ದೀನಿ. ಬಿಜೆಪಿಯಲ್ಲಿ ಇರೋರೆಲ್ಲ RSS ಇಂದ ಬಂದಿದ್ದಾರ? ಏನಿಲ್ಲ. ಅವ್ರಿಗೆ ಯಾವುದು ಸಂಸ್ಥೆ? ಹಾಗಾದ್ರೆ ಪಾಕಿಸ್ತಾನನ ಕಾಂಗ್ರೆಸ್ ಅವ್ರಿಗೆ ಟ್ರೈನಿಂಗ್ ಕ್ಯಾಂಪು? ಮನುಷ್ಯನಾದ ಮುಂದಿನ ಕತೆ ಕ್ಲೈಮ್ಯಾಕ್ಸ್ ಏನಿರುತ್ತೆ? ಕ್ಲೈಮ್ಯಾಕ್ಸ್ ಏನಿರ್ತದೆ? 2.5 ವರ್ಷ ಮುಗಿತು, ಮುಂದೆ ಏನಾಗ್ತದ ಅಂತ ಕೇಳ್ತಾರೆ. ಅರ್ಧ ಪಿಕ್ಚರ್ ಆಗಿದೆ, ಈಗ ಕ್ಲೈಮ್ಯಾಕ್ಸ್ ಏನಾಗ್ಬೋದು ಅಂತ. ಈಗ ನಾನು ಕಳೆದ 6 ತಿಂಗಳಿಂದ ಹೇಳ್ತಾ ಇದ್ದೀನಿ, ನವೆಂಬರ್ ಡಿಸೆಂಬರ್ ಅಲ್ಲಿ ಆಗುತ್ತೆ ಪ್ರಳಯ ಅಂತ ಹೇಳಿದ್ದೀನಿ. ಅವ್ರೇನು ಹೇಳಿದ್ರು? ಜ್ಯೋತಿಷ್ಯ ಅಂದ್ರು. ಈಗ ಆಗ್ತಾ ಇರೋದೇನು? ಪ್ರಳಯ ತಾನೇ ಆಗ್ತಾ ಇರೋದು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲ ಹೋಗ್ತಾ ಇದಾರಲ್ಲ ಡೆಲ್ಲಿಗೆ, ಖರ್ಗೆ ಮನೆಗೆ. ಸಿದ್ದರಾಮಯ್ಯ ಡಲ್ ಔಟ್ ಅವ್ರೆ ಅಲ್ಲ, 3 ದಿನದಿಂದ ಅವ್ರು ಡಲ್ ಔಟ್. ಅವ್ರು ಪೂರ್ತಿ ಡಲ್ ಆಗಿ ಮನೆಯಲ್ಲಿ ಆ ಕಡೆ ಇದಾರೆ. ಸರ್ಕಾರ ಬಿದ್ದೋದ್ರು ಆಶ್ಚರ್ಯ ಬೆಳೆದ. ನಾವು ಮಾಡಲ್ಲ. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ MLAಗಳನ್ನ ತೆಗೆದುಕೊಂಡು ಸರ್ಕಾರ ಮಾಡುವುದಿಲ್ಲ. ಯಾವುದೇ ಕಾರಣಕ್ಕೂ ಮಾಡುವುದು. ಅದೇ DK ಶಿವಕುಮಾರ್ ಅವರು ಈಗ ಅದನ್ನೇ ಹೇಳಿದ್ದಾರೆ, ಶಾಸಕರ ಖರೀದಿ ಮತ್ತು ಕುದುರೆ ವ್ಯಾಪಾರದೇ ಬಿಜೆಪಿ ಸಂಸ್ಕೃತಿ ಅಂತ. ಅದು ಇಡೀ ದೇಶಕ್ಕೆ ಕಲ್ಸ್ಕೊಟ್ಟವ್ರು ಅವರು. ದೇಶಕ್ಕೆ ಕಲ್ಸ್ಕೊಟ್ಟವ್ರು ಅವರು. ನಮ್ಮ ಮೇಲೆ ಆಪಾದನೆ ಮಾಡಕ್ ಮುಂಚೆ ಈ ದೇಶದಲ್ಲಿ ಹೈಯೆಸ್ಟ್ ಸರ್ಕಾರಗಳನ್ನು ವಜಾ ಮಾಡಿರೋ ಪಾರ್ಟಿ ಯಾವುದು? ಕಾಂಗ್ರೆಸ್ ಪಾರ್ಟಿ. ನರೇಂದ್ರ ಮೋದಿ ಅವರ ವಜಾ ಮಾಡಿದಾರ ಯಾವ್ದನ್ನ ಸರ್ಕಾರನ? ತೋರಿಸಿ, ಒಂದು ತೋರಿಸಿ. ನರೇಂದ್ರ ಮೋದಿ ಅವರು ಸರ್ಕಾರ ವಜಾ ಮಾಡಿರೋದು ಒಂದು ಇಲ್ಲ. ಇದೆಯಾ? ಯಾವುದಾದ್ರು ಇದೆಯಾ ಕಲ್ತ್ಕೊಂಡ್ರೆ? ಒಂದು ಇಲ್ಲ. ಅವ್ರು ಎಷ್ಟು ಸರಿ ವಜಾ ಮಾಡಿದ್ದಾರೆ? ಒಂದು 50 ಸರಿ ವಜಾ ಮಾಡಿದ್ದಾರೆ ಸರ್ಕಾರ. ಬಿಜೆಪಿ ಹೋರಾಟಕ್ಕೆ ಭಾಳ ಲೇಟ್ ಮಾಡಿದ್ದೇನಂತ ಬಿಜೆಪಿ ಎಲ್ಲ ನೆರೆ ಬಂದು ಮನುಷ್ಯನಾದ ಮುಂದಿನ ಕತೆ ಕ್ಲೈಮ್ಯಾಕ್ಸ್ ಏನಿರುತ್ತೆ? ಕ್ಲೈಮ್ಯಾಕ್ಸ್ ಏನಿರ್ತದೆ? 2.5 ವರ್ಷ ಮುಗಿತು, ಮುಂದೆ ಏನಾಗ್ತದ ಅಂತ ಕೇಳ್ತಾರೆ. ಅರ್ಧ ಪಿಕ್ಚರ್ ಆಗಿದೆ, ಈಗ ಕ್ಲೈಮ್ಯಾಕ್ಸ್ ಏನಾಗ್ಬೋದು ಅಂತ. ಈಗ ನಾನು ಕಳೆದ 6 ತಿಂಗಳಿಂದ ಹೇಳ್ತಾ ಇದ್ದೀನಿ, ನವೆಂಬರ್ ಡಿಸೆಂಬರ್ ಅಲ್ಲಿ ಆಗುತ್ತೆ ಪ್ರಳಯ ಅಂತ ಹೇಳಿದ್ದೀನಿ. ಅವ್ರೇನು ಹೇಳಿದ್ರು? ಜ್ಯೋತಿಷ್ಯ ಅಂದ್ರು. ಈಗ ಆಗ್ತಾ ಇರೋದೇನು? ಪ್ರಳಯ ತಾನೇ ಆಗ್ತಾ ಇರೋದು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲ ಹೋಗ್ತಾ ಇದಾರಲ್ಲ ಡೆಲ್ಲಿಗೆ, ಖರ್ಗೆ ಮನೆಗೆ. ಸಿದ್ದರಾಮಯ್ಯ ಡಲ್ ಔಟ್ ಅವ್ರೆ ಅಲ್ಲ, 3 ದಿನದಿಂದ ಅವ್ರು ಡಲ್ ಔಟ್. ಅವ್ರು ಪೂರ್ತಿ ಡಲ್ ಆಗಿ ಮನೆಯಲ್ಲಿ ಆ ಕಡೆ ಇದಾರೆ. ಸರ್ಕಾರ ಬಿದ್ದೋದ್ರು ಆಶ್ಚರ್ಯ ಬೆಳೆದ. ನಾವು ಮಾಡಲ್ಲ. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ MLAಗಳನ್ನ ತೆಗೆದುಕೊಂಡು ಸರ್ಕಾರ ಮಾಡುವುದಿಲ್ಲ. ಯಾವುದೇ ಕಾರಣಕ್ಕೂ ಮಾಡುವುದು. ಅದೇ DK ಶಿವಕುಮಾರ್ ಅವರು ಈಗ ಅದನ್ನೇ ಹೇಳಿದ್ದಾರೆ, ಶಾಸಕರ ಖರೀದಿ ಮತ್ತು ಕುದುರೆ ವ್ಯಾಪಾರದೇ ಬಿಜೆಪಿ ಸಂಸ್ಕೃತಿ ಅಂತ. ಅದು ಇಡೀ ದೇಶಕ್ಕೆ ಕಲ್ಸ್ಕೊಟ್ಟವ್ರು ಅವರು. ದೇಶಕ್ಕೆ ಕಲ್ಸ್ಕೊಟ್ಟವ್ರು ಅವರು. ನಮ್ಮ ಮೇಲೆ ಆಪಾದನೆ ಮಾಡಕ್ ಮುಂಚೆ ಈ ದೇಶದಲ್ಲಿ ಹೈಯೆಸ್ಟ್ ಸರ್ಕಾರಗಳನ್ನು ವಜಾ ಮಾಡಿರೋ ಪಾರ್ಟಿ ಯಾವುದು? ಕಾಂಗ್ರೆಸ್ ಪಾರ್ಟಿ. ನರೇಂದ್ರ ಮೋದಿ ಅವರ ವಜಾ ಮಾಡಿದಾರ ಯಾವ್ದನ್ನ ಸರ್ಕಾರನ? ತೋರಿಸಿ, ಒಂದು ತೋರಿಸಿ. ನರೇಂದ್ರ ಮೋದಿ ಅವರು ಸರ್ಕಾರ ವಜಾ ಮಾಡಿರೋದು ಒಂದು ಇಲ್ಲ.
ಸುದ್ದಿ ಯಾವುದಾದ್ರು ಯಾವುದಾದ್ರೆ ಕರ್ಕೊಂಡ್ರೆ ಒಂದು ಇಲ್ಲ. ಅವ್ರು ಎಷ್ಟು ಸರಿ ವಜಾ ಮಾಡಿದ್ದಾರೆ? ಒಂದು 50 ಸರಿ ವಜಾ ಮಾಡಿದ್ದಾರೆ ಸರ್ಕಾರ. ಬಿಜೆಪಿ ಹೋರಾಟಕ್ಕೆ ಭಾಳ ಲೇಟ್ ಮಾಡಿ ಹಿಡಿತೇನೆ ಅಂತ ಬಿಜೆಪಿ ಎಲ್ಲ ನೆರೆ ಬಂದು ಹೋಗ್ತೀರಿ. ಮುಂದೆ ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರೋದು ಗ್ಯಾರಂಟಿ. ಯಾವ ರೀತಿ ಬಿಹಾರದಲ್ಲಿ ಬಂತು, ಯಾವ ರೀತಿ ಆಂಧ್ರದಲ್ಲಿ ಬಂತು, ಕರ್ನಾಟಕದಲ್ಲೂ ಕೂಡ ಅದೇ ರೀತಿ 170ಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಕರ್ನಾಟಕದಲ್ಲಿ ಗೆಲ್ತೀವಿ. ನೋಡಿ, ಖರ್ಗೆ ಅವರು ಕಲಬುರ್ಗಿ ಅವರು ಸುಮಾರು 50 ವರ್ಷದಕ್ಕಿಂತಲೂ ಹೆಚ್ಚು ಕಾಲ ಇಲ್ಲಿ ರಾಜಕಾರಣ ಮಾಡಿದ್ರು. ನಿಮಗೆಲ್ಲ ಚಿರಪತ್ತಿದೆ. ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಿದ್ವಿ. ಮುಸಲ್ಮಾನರು ಈ ದೇಶದಾಗ ಸ್ವಾತಂತ್ರ್ಯ ಬಂದ ನಂತರ ನಿರಂತರವಾಗಿ ಪಾಳೆ ಹಚ್ಚಿ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ, ದಲಿತರು ಹಾಕಿದ್ದಾರೆ. ಅವರು ರಾಷ್ಟ್ರೀಯ ಅಧ್ಯಕ್ಷ ಆಗಿ ಒಂದು ಡಿಸಿಷನ್ ತಗೊಳಕ್ಕಾಗೋದು, ಒಬ್ಬ ಮುಸಲ್ಮಾನರವನ್ನ ಮುಖ್ಯಮಂತ್ರಿ ಮಾಡ್ತಾನೆ ಅಥವಾ ಒಬ್ಬ ಮುಸಲ್ಮಾನರವನ್ನ ಪಾರ್ಟಿ ಅಧ್ಯಕ್ಷ ಮಾಡ್ತಾನೆ ಅಂತ ಹೇಳುವಷ್ಟು ಧೈರ್ಯ ಖರ್ಗೆ ಅವ್ರಿಗಿಲ್ಲ. ಯಾಕಿಲ್ಲ ಅಂದ್ರೆ ಖರ್ಗೆ ಅವ್ರ ಕೈಯಾಗ ಅಧಿಕಾರ ಇಲ್ಲ. ಅಲ್ಲಿ ಸರ್ವಾಧಿಕಾರಿಗಳು 3 ಮಂದಿ ಇದ್ದಾರೆ. ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸರ್ವಾಧಿಕಾರಿಗಳದಾರ. ಸರ್ವಾಧಿಕಾರಿಗಳು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಕಾಂಗ್ರೆಸ್ ಏನಿದ್ದಾರ ಅವ್ರು ಹೇಳ್ದಂಗೆ ರಿಮೋಟ್ ಕಂಟ್ರೋಲ್ನಲ್ಲಿ ಕೆಲಸ